ಹೈಕಮಾಂಡ್ ಎಷ್ಟೊತ್ತಿಗೆ ಭೇಟಿ ಆಗ್ತಾ ಇದೀರಿ ಅಂತ ಹೈಕಮಾಂಡ್ ಎಷ್ಟೊತ್ತಿಗೆ ಭೇಟಿ ಆಗ್ತಾ ಇದೀರಿ ಈಗ ಅದೇ ಚರ್ಚೆ ಮಾಡಿ ಹೋಗ್ತಾ ಇದ್ದೀವಿ. ಎಷ್ಟೊತ್ತಿಗೆ ಟೈಮ್ ಕೊಟ್ಟಿದ್ದಾರೆ ಸರ್? ಟೈಮ್ ಅದ, ನಾನು ಟೈಮ್ ಟೇಬಲ್ ಬಂದ್ಕೊಳ್ಳಿ ನಿಮ್ಗೆ ಹೇಳ್ತೀನಿ ಅಂತ. ಸರ್ ನಿನ್ನೆ ಓಬಿಸಿ ಲೀಡರ್ ಇವತ್ತು ಲಿಂಗಾಯತ್ ಲೀಡರ್ ವಿಜೇಂದ್ರ ವಿರುದ್ಧ ಅಸ್ತ್ರ ಅಂತ ಟೋಟಲಿ ಎಲ್ಲಾ ಸಮುದಾಯದವರು ಇದು ನೀವು ಲಿಂಗಾಯತರಂತ ತೀರಾ ಬಹಳ ಪ್ರಖರವಾಗಿ ವಿರೋಧಿಗಳು. ಯಾಕಂದ್ರೆ ಲಿಂಗಾಯತನ ತುಳಿದ್ ಬಿಟ್ರೆ ಯಡಿಯೂರಪ್ಪ ವಿಜಯೇಂದ್ರ ಏನು ಮಾಡಿಲ್ಲ. ಯಾರಂದ್ರೆ ಇವತ್ತು ಸಿದ್ದೇಶ್ ಅವರು ಒಂದು ಕಾಲದಲ್ಲಿ ಈ ಯಡಿಯೂರಪ್ಪಗೆ ಎಲ್ಲ ಖರ್ಚು ನೋಡ್ಕೊಂಡು ಅಂತಾರ, ಅವ್ರೇನ್ ತೊಳೆದ ಪುಣ್ಯಾತ್ಮ. ಮಲ್ಲಿಕಾರ್ಜುನ ಏನವ್ರು ಪುಣ್ಯಾತ್ಮರವರು ಈ ಅನಂತಕುಮಾರ್ ಅವ್ರಿಗೆ ಈ ಯಡಿಯೂರಪ್ಪಗೆ ಡೆಪ್ಯೂಟಿ ಚೇರ್ಮನ್ ಇದ್ರು ವಿಧಾನ ಪರಿಷತ್, ತಮ್ಮ ಮನೆ ಬಿಟ್ಟು ಕೊಟ್ಟು ರಾತ್ರಿ ತುಮಕೂರ್ಗೆ ಹೋಗಿ ಮಕ್ಕೋತಿದ್ರಿ. ಅಂಥವ್ರ ತುಳ್ದ ಬಿ ಶಿವಪ್ಪ ಇಡೀ ಪಕ್ಷಕ್ಕೇ ದಾರಿ. ಸುಶೀಲಮ್ಮ ಅವರು ಕೂಡಿ ಅನಂತಕುಮಾರ್ ಗೈಡ್ಲೈನ್ಸ್ ಮ್ಯಾಗನೆ ಈ ಯಡಿಯೂರಪ್ಪ ಲೀಡರ್ ಆಗಿದ್ದು. ಅನಂತಕುಮಾರ್ಗೂ ಬೈತಿದ್ದ, ಅನಂತಕುಮಾರ್ ವಿರುದ್ಧನೂ ಷಡ್ಯಂತ್ರ ಮಾಡ್ತಿದ್ದ. ಇದೇ ಮಾಡ್ಕೊತ ಬಂದು ಇದೊಂದು ಏನಾಗ್ಬಿಟ್ಟಿದೆ, ಈಗ ಸ್ಫೋಟ ಆಗಿದೆ. ಈಗ ಯಾರೂ ರಕ್ಷಣೆ ಮಾಡ್ಲಿಕ್ಕಾಗೋದಿಲ್ಲ. ಯಾವ ಮಾಧ್ಯಮದವ್ರು ಸಹಿತ ಅವ್ರನ್ನ ರಕ್ಷಣೆ ಮಾಡ್ಲಿಕ್ಕಾಗೋದಿಲ್ಲ. ರಾಜಾ ಹುಲಿ ಅನ್ರಿ, ಬೆಟ್ಟದ ಹುಲಿ ಅನ್ರಿ, ತ್ರಿಮೂರ್ತಿ ಅನ್ರಿ, ಏನೋ ಆಗೋದಿಲ್ಲ. ಈಗ ಯಡಿಯೂರಪ್ಪನವರು ಇನ್ನೊಂದು ಹೊಸ ನಾಟಕ ಕಂಪ್ನಿ ತೆಗದಾರ. ಈಗ ಮನೆಯಲ್ಲಿ ಹುಷಾರಿಲ್ಲ ಯಡಿಯೂರಪ್ಪನವ್ರ ಅಂತ ಅದೊಂದು ಸಿಂಪತಿಗೆ ಇಟ್ಟಿಸ್ಕೋಬೇಕು ನಾವು. ಮನ್ಯಾಗ ಹುಷಾರಿಲ್ಲ ಅಂದವರು ನೀನು ಸಿದ್ದರಾಮಯ್ಯ ಭೇಟಿಗೆ ಹೋಗ್ಯಾರ, ಹುಷಾರಿಲ್ಲಾರ್ದಾರ ಹೆಂಗೆ ಹೋಗ್ತಾರ್ರಿ? ಬರ್ಲಿ ಎಲ್ಲಾರು ನಾನು ಸಿಂಪತಿ ಗಳಿಸ್ಕೊಂಡು ನನ್ನ ಮಗನ ರಕ್ಷಣೆ ಮಾಡ್ರಪ್ಪ, ಏನಾದ್ರು ಮಾಡಿ ರಕ್ಷಣೆ ಮಾಡ್ರಿ, ನೀವೆಲ್ಲ ಉಳಿಸ್ರಿ, ನನ್ನ ಮಗ ಅದರ್ಸ್ಕಾಗಿ ನಾನು ಜೀವ ಇಟ್ಕೊಂಡು ಕೂತೀನಿ. ಇಡೀ ಕರ್ನಾಟಕ ನಾನು ನುಂಗಿದ್ದೀನಿ, ಇನ್ನೂ ಸ್ವಲ್ಪ ಉಳಿದ ಅದನ್ನ ನಾನು ನನ್ನ ಮಗ ಮುನ್ನುಗ್ಗಬೇಕಾಗಿದೆ ಅನ್ನೋ ಕನಸಿದೆ. ಯಡಿಯೂರಪ್ಪ ತ್ರಾಸ ಕೊಡ್ತಾ ಇದೀರಿ ಅಂತ ಇಲ್ಲ, ಯಡಿಯೂರಪ್ಪನವ್ರಿಗೆ 100 ವರ್ಷ ಬದುಕಲಿ. ಅವ್ರಿಗೆ ಬಹಳಷ್ಟು ಮೊಮ್ಮಕ್ಕಳದಾವು. ಯಾಕಂದ್ರೆ ಅವ್ರದ್ದು ಕುಟುಂಬ ಭಾಳ ದೊಡ್ಡದದ. ಆ ಮೊಮ್ಮಕ್ಕಳಿಗೆ ದಿನ ಒಂದೊಂದು ಗಂಟೆ ಆಟಿಸೋದು ಕೂತ್ರ 100 ವರ್ಷ ಯಾಕ 120 ವರ್ಷ ಬದುಕಬಹುದು. ಅದಕ್ಕೆ ನಮ್ಮ ತಕರಾರಿಲ್ಲ. ಆದ್ರೆ ಈ ಸಿಂಪತಿ ಸಲುವಾಗಿ ಮನ್ಯಾಗ ಸುಮ್ಮನೆ ಆರಾಮ ಇಲ್ಲತ್ ಮಕ್ಕೋದು ಇದು ನಾಟಕ ಭಾಳ ದಿವಸ ನಡೆದಿಲ್ಲ. ಯಡಿಯೂರಪ್ಪಾಜಿ आप चुप बैठो, घर में आराम करो, बहुत आपका पोता को पोती का पोती हो गया, उसको संभाल लो.